Hello everyone, welcome back to the Four Sparks. In today's class, we are going to learn about money in different situations. ವಿಭಿನ್ನ ಸಂದರ್ಭಗಳಲ್ಲಿ ಹಣದ ಹೆಸರುಗಳು ಯಾವುವು ಅಂತ ನೋಡೋಣ. Money is the same, but when the situation changes, the name of money also changes. ಹಣ ಒಂದೇ, ಆದರೆ ಪರಿಸ್ಥಿತಿ ಹೆಸರನ್ನು ಬದಲಾಯಿಸುತ್ತದೆ. ಆ ಪರಿಸ್ಥಿತಿ, ಆ ಸಿಚುವೇಶನ್ ಯಾವುದು ಅಂತ ಇವತ್ತಿನ ಕ್ಲಾಸಲ್ಲಿ ನೋಡೋಣ. ಬನ್ನಿ ಸ್ಟಾರ್ಟ್ ಮಾಡೋಣ. ಇನ್ ಮ್ಯಾರೇಜ್ ಮನಿ ಇಸ್ ಕಾಲ್ಡ್ ಡೌರಿ. ಮದುವೆಯಲ್ಲಿ ಕೊಡುವ ಹಣವನ್ನು ವರದಕ್ಷಿಣೆ ಅಂತ ಕರಿತೀವಿ. ಇನ್ ಸ್ಕೂಲ್ ಮನಿ ಇಸ್ ಕಾಲ್ಡ್ ಫೀಸ್. ಶಾಲೆಗೆ ಕೊಡುವ ಹಣ ಯಾವುದಂದ್ರೆ ಶುಲ್ಕ. ಫಾರ್ ವರ್ಕ್ ಮನಿ ಇಸ್ ಕಾಲ್ಡ್ ಸ್ಯಾಲ್ರಿ. ಕೆಲಸ ಮಾಡಿದ್ರೆ ಆ ಸಿಗೋ ಹಣಗೆ ಸಂಬಳ ಅಂತ ಹೇಳ್ತೀವಿ. ಫಾರ್ ಅ ಹೌಸ್ ಮನಿ ಇಸ್ ಕಾಲ್ಡ್ ರೆಂಟ್. ಮನೆಗೆ ಕೊಡುವ ಹಣ, ವಾಸ ಮಾಡಬೇಕಾದ್ರೆ ಹಣ ಕೊಡಬೇಕು, ಅದಕ್ಕೆ ಬಾಡಿಗೆ ಅಂತ ಹೇಳ್ತೀವಿ. ಸೊ ಅದಕ್ಕೆ ಇಂಗ್ಲೀಷಲ್ಲಿ ರೆಂಟ್ ಅಂತ ಕರಿತೀವಿ. ಇನ್ ಅ ಬ್ಯಾಂಕ್ ಮನಿ ಇಸ್ ಕಾಲ್ಡ್ ಡೆಪಾಸಿಟ್. ಬ್ಯಾಂಕ್ನಲ್ಲಿ ಇಡುವ ಹಣವನ್ನು ಠೇವಣಿ ಅಂತ ಹೇಳ್ತೀವಿ. ವೆನ್ ಯು ಬೈ ಥಿಂಗ್ಸ್ ಮನಿ ಇಸ್ ಕಾಲ್ಡ್ ಪ್ರೈಸ್. ವಸ್ತುಗಳ ಹಣಕ್ಕೆ ನಾವು ಬೆಲೆ ಅಂತ ಹೇಳ್ತೀವಿ. ಫಾರ್ ಟ್ರಾವೆಲ್ ಮನಿ ಇಸ್ ಕಾಲ್ಡ್ ಫೇರ್. ಪ್ರಯಾಣಕ್ಕೆ ಕೊಡುವ ಹಣನ ಫೇರ್ ಅಂತ ಹೇಳ್ತೀವಿ. ಫೇರ್ ಅಥವಾ ಶುಲ್ಕ ಅಂತ ಹೇಳ್ತೀವಿ. ಸೇಮ್ ಮನಿ, ಡಿಫರೆಂಟ್ ಸಿಚುವೇಶನ್, ಡಿಫರೆಂಟ್ ನೇಮ್ಸ್. ಮನಿ ಪೇಡ್ ಟು ದ ಗವರ್ಮೆಂಟ್ ಇಸ್ ಕಾಲ್ಡ್ ಟ್ಯಾಕ್ಸ್. ಸರ್ಕಾರಕ್ಕೆ ಕೊಡುವ ಹಣವನ್ನು ನಾವು ತೆರಿಗೆ ಅಂತ ಹೇಳ್ತೀವಿ. ತೆರಿಗೆ, ಟ್ಯಾಕ್ಸ್. ಮನಿ ಗಿವನ್ ಟು ಹೆಲ್ಪ್ ಅದರ್ಸ್ ಇಸ್ ಕಾಲ್ಡ್ ಡೊನೇಷನ್. ಸಹಾಯಕ್ಕಾಗಿ ಕೊಡುವ ಹಣನ ಡೊನೇಷನ್ ಅಂತ ಹೇಳ್ತೀವಿ. ದೇಣಿಗೆ ಅಂತಲೂ ಕೂಡ ಹೇಳ್ತೀವಿ. ಮನಿ ಟೇಕನ್ ಫ್ರಮ್ ಬ್ಯಾಂಕ್ ಇಸ್ ಕಾಲ್ಡ್ ಅ ಲೋನ್. ಬ್ಯಾಂಕ್ನಿಂದ ತೆಗೆದುಕೊಳ್ಳುವ ಹಣಕ್ಕೆ ನಾವು ಸಾಲ ಅಥವಾ ಲೋನ್ ಅಂತ ಕರಿತೀವಿ. ಮನಿ ಪೇಡ್ ಫಾರ್ ಬ್ರೇಕಿಂಗ್ ರೂಲ್ಸ್ ಇಸ್ ಕಾಲ್ಡ್ ಫೈನ್. ನಿಯಮ ಉಲ್ಲಂಘನೆ ಕೊಡುವ ಹಣಕ್ಕೆ ದಂಡ ಅಥವಾ ಫೈನ್ ಅಂತನ ಹೇಳ್ತೀವಿ. ಎಕ್ಸ್ಟ್ರಾ ಮನಿ ಅರ್ನ್ಡ್ ಇನ್ ಸೇಲ್ಸ್ ವರ್ಕ್ ಇಸ್ ಕಾಲ್ಡ್ ಕಮಿಷನ್. ಮಾರಾಟದಿಂದ ಸಿಗುವ ಹೆಚ್ಚುವರಿ ಹಣನ ಕಮಿಷನ್ ಅಂತ ಹೇಳ್ತೀವಿ. ಮನಿ ಪೇಡ್ ಎವ್ರಿ ಮಂತ್ ಫಾರ್ ಸರ್ವಿಸಸ್ ಇಸ್ ಕಾಲ್ಡ್ ಅ ಬಿಲ್. ನಾವು ವಿದ್ಯುತ್ ಅಥವಾ ನೀರಿನ ಹಣ ಅಥವಾ ಬೇರೆ ಯಾವುದಾದ್ರೂ ಸರ್ವಿಸ್ ಅಲ್ಲಿ ಪೇ ಮಾಡುವ ಹಣಕ್ಕೆ ಬಿಲ್ ಅಂತ ಕರಿತೀವಿ. ಮನಿ ಪೇಡ್ ಫಾರ್ ಡೈಲಿ ವರ್ಕ್ ಇಸ್ ಕಾಲ್ಡ್ ವೇಜಸ್. ದಿನಗೂಲಿ ಕೆಲಸಕ್ಕೆ ಸಿಗುವ ಹಣನ ಕೂಲಿ ಅಂತ ಹೇಳ್ತೀವಿ. ಸೊ ಸೇಮ್ ಮನಿ, ಡಿಫರೆಂಟ್ ಯೂಸಸ್, ಡಿಫರೆಂಟ್ ನೇಮ್ಸ್. ಮನಿ ಲಾಸ್ಟ್ ಇನ್ ಬಿಸ್ನೆಸ್ ಇಸ್ ಕಾಲ್ಡ್ ಲಾಸ್. ವ್ಯಾಪಾರದಲ್ಲಿ ಹಣ ನಷ್ಟವಾದರೆ ಅದನ್ನು ಲಾಸ್ ಅಂತ ಕರಿತೀವಿ. ಲಾಸ್ ಅಂದರೆ ನಷ್ಟ. ಮನಿ ಗೇನ್ಡ್ ಇನ್ ಬಿಸ್ನೆಸ್ ಇಸ್ ಕಾಲ್ಡ್ ಪ್ರಾಫಿಟ್. ವ್ಯಾಪಾರದಿಂದ ಗಳಿಸಿದ ಹಣಕ್ಕೆ ಪ್ರಾಫಿಟ್ ಅಥವಾ ಲಾಭ ಅಂತ ಹೇಳ್ತೀವಿ. ಮನಿ ಗಿವನ್ ಫಾರ್ ಎಜುಕೇಷನ್ ಇಸ್ ಕಾಲ್ಡ್ ಸ್ಕಾಲರ್ಶಿಪ್. ಶಿಕ್ಷಣಕ್ಕಾಗಿ ನೀಡುವ ಹಣವನ್ನು ವಿದ್ಯಾರ್ಥಿ ವೇತನ ಅಥವಾ ಸ್ಕಾಲರ್ಶಿಪ್ ಅಂತ ಹೇಳ್ತೀವಿ. ಎಕ್ಸ್ಟ್ರಾ ಮನಿ ಅರ್ನ್ಡ್ ಆನ್ ಸೇವಿಂಗ್ಸ್ ಇಸ್ ಕಾಲ್ಡ್ ಇಂಟ್ರೆಸ್ಟ್. ಉಳಿತಾಯದ ಮೇಲೆ ಸಿಗುವ ಹೆಚ್ಚುವರಿ ಹಣಕ್ಕೆ ಇಂಟ್ರೆಸ್ಟ್ ಅಥವಾ ಬಡ್ಡಿ ಅಂತಲೂ ಕೂಡ ಹೇಳ್ತೀವಿ. ಎಕ್ಸ್ಟ್ರಾ ಮನಿ ಫ್ರಮ್ ಅ ಕಂಪನಿ ಇಸ್ ಕಾಲ್ಡ್ ಅ ಬೋನಸ್. ಕಂಪನಿಯಿಂದ ಸಿಗುವ ಹೆಚ್ಚುವರಿ ಹಣಕ್ಕೆ ಬೋನಸ್ ಅಂತ ಹೇಳ್ತೀವಿ. ಮನಿ ಗಿವನ್ ರೆಗ್ಯುಲರ್ಲಿ ಅಟ್ ಹೋಮ್ ಇಸ್ ಕಾಲ್ಡ್ ಆನ್ ಅಲಾಯನ್ಸ್. ಮನೆತನದಲ್ಲಿ ನಿಯಮಿತವಾಗಿ ಕೊಡುವ ಹಣಕ್ಕೆ ಭತ್ಯ ಅಥವಾ ಅಲೋವೆನ್ಸ್ ಅಂತ ಹೇಳ್ತೀವಿ. ಇಲ್ಲೀಗಲ್ ಮನಿ ಪೇಡ್ ಸೀಕ್ರೆಟ್ಲಿ ಇಸ್ ಕಾಲ್ಡ್ ಅ ಬ್ರೈಬ್. ಗುಪ್ತವಾಗಿ ಕೊಡುವ ಕಾನೂನ ಬಹಿರ ಹಣನ ನಾವು ಲಂಚ ಅಂತ ಹೇಳ್ತೀವಿ. ಸೊ ಸೇಮ್ ಮನಿ, ಡಿಫರೆಂಟ್ ಸಿಚುವೇಶನ್ ಆ್ಯಂಡ್ ಡಿಫರೆಂಟ್ ನೇಮ್ಸ್. ಮನಿ ರಿಟರ್ನ್ ಟು ಯು ಇಸ್ ಕಾಲ್ಡ್ ಅ ರೀಫಂಡ್. ಹಿಂತಿರುಗಿಸುವ ಹಣಕ್ಕೆ ಮರುಪಾವತಿ ಅಥವಾ ರೀಫಂಡ್ ಅಂತ ಹೇಳ್ತೀವಿ. ಮನಿ ಸ್ಪೆಂಟ್ ಆನ್ ಬಿಲ್ಡಿಂಗ್ ಆರ್ ಫ್ಯೂಚರ್ ಗ್ರೋತ್ ಇಸ್ ಕಾಲ್ಡ್ ಆನ್ ಇನ್ವೆಸ್ಟ್ಮೆಂಟ್. ಕಟ್ಟಡ ನಿರ್ಮಾಣಕ್ಕಾಗಿ ಅಥವಾ ಭವಿಷ್ಯದ ಬೆಳವಣಿಗೆ ಖರ್ಚು ಮಾಡುವ ಹಣವನ್ನು ಹೂಡಿಕೆ ಅಂತ ಹೇಳ್ತೀವಿ. ಹೂಡಿಕೆ ಅಂದರೆ ಇನ್ವೆಸ್ಟ್ಮೆಂಟ್. ಮನಿ ಪೇಡ್ ಫಾರ್ ಸೇಫ್ಟಿ ಇಸ್ ಕಾಲ್ಡ್ ಇನ್ಶೂರೆನ್ಸ್. ರಕ್ಷಣೆಗೆ ಕೊಡುವ ಹಣಕ್ಕೆ ವಿಮಾ, ಇನ್ಶೂರೆನ್ಸ್ ಅಂತ ಹೇಳ್ತೀವಿ. ಮನಿ ರಿಸೀವ್ಡ್ ಆಫ್ಟರ್ ರಿಟೈರ್ಮೆಂಟ್ ಇಸ್ ಕಾಲ್ಡ್ ಅ ಪೆನ್ಷನ್. ರಿಟೈರ್ಮೆಂಟ್ ನಂತರ ಸಿಗುವ ಹಣಕ್ಕೆ ಪಿಂಚಣಿ ಅಥವಾ ಪೆನ್ಷನ್ ಅಂತ ಹೇಳ್ತೀವಿ. ಆ್ಯಂಡ್ ಇನ್ಕ್ರೀಸ್ಡ್ ಸ್ಯಾಲ್ರಿ ಇಸ್ ಕಾಲ್ಡ್ ಅ ಸ್ಯಾಲ್ರಿ ಹೈಕ್. ಕೆಲಸದಲ್ಲಿ ಸಂಬಳ ಹೆಚ್ಚಾದರೆ ಅದನ್ನು ಸಂಬಳ ಹೆಚ್ಚಳ ಅಥವಾ ವೇತನ ಹೆಚ್ಚಳ ಅಂತ ಕರೀತಾರೆ.
ಮನಿ earned ಫ್ರಮ್ ಸಾಂಗ್ಸ್ ಆರ್ ಬುಕ್ಸ್ ಇಸ್ ಕಾಲ್ಡ್ ರಾಯಲ್ಟಿ. ಹಾಡು ಅಥವಾ ಪುಸ್ತಕದಿಂದ ಸಿಗುವ ಹಣಕ್ಕೆ ರಾಯಧನ ಅಂತ ಕರಿತೀವಿ. ಮನಿ ಕೆಪ್ಟ್ ಫಾರ್ ಫ್ಯೂಚರ್ ಯೂಸ್ ಇಸ್ ಕಾಲ್ಡ್ ಸೇವಿಂಗ್ಸ್. ಭವಿಷ್ಯಕ್ಕಾಗಿ ಉಳಿಸುವ ಹಣಕ್ಕೆ ಉಳಿತಾಯ ಅಥವಾ ಸೇವಿಂಗ್ಸ್ ಅಂತ ಕರಿತೀವಿ. ಮನಿ ಪೇಡ್ ಆಸ್ ಪನಿಷ್ಮೆಂಟ್ ಇಸ್ ಕಾಲ್ಡ್ ಅ ಪೆನಾಲ್ಟಿ. ಶಿಕ್ಷೆಯಾಗಿ ಕೊಡುವ ಹಣಕ್ಕೆ ದಂಡ, ಪೆನಾಲ್ಟಿ ಅಂತ ಹೇಳ್ತೀವಿ. ಎಕ್ಸ್ಟ್ರಾ ಮನಿ ಗಿವನ್ ಫಾರ್ ಗುಡ್ ಪರ್ಫಾರ್ಮೆನ್ಸ್ ಇಸ್ ಕಾಲ್ಡ್ ಆನ್ ಇನ್ಸೆಂಟಿವ್. ಉತ್ತಮ ಕೆಲಸಕ್ಕೆ ಸಿಗುವ ಹೆಚ್ಚುವರಿ ಹಣಗೆ ಪ್ರೋತ್ಸಾಹದ ಧನ ಅಥವಾ ಇನ್ಸೆಂಟಿವ್ಸ್ ಅಂತ ಹೇಳ್ತೀವಿ. ಎಕ್ಸ್ಟ್ರಾ ಮನಿ ಫಾರ್ ವರ್ಕಿಂಗ್ ಎಕ್ಸ್ಟ್ರಾ ಟೈಮ್ ಇಸ್ ಕಾಲ್ಡ್ ಓವರ್ ಟೈಮ್ ಪೇ. ಹೆಚ್ಚುವರಿ ಕೆಲಸದ ಹಣಕ್ಕೆ OT ಅಂತ ಕೊಡ್ತಾರೆ, ಅದಕ್ಕೆ ಓವರ್ ಟೈಮ್ ಪೇ ಅಂತ ಹೇಳ್ತೀವಿ. ಮನಿ ಸೇವ್ ಡ್ಯೂರಿಂಗ್ ಆಫರ್ಸ್ ಇಸ್ ಕಾಲ್ಡ್ ಅ ಡಿಸ್ಕೌಂಟ್. ಆಫರ್ ಸಮಯದಲ್ಲಿ ಸಿಗುವ ಹಣದ ಉಳಿತಾಯಕ್ಕೆ ರಿಯಾಯಿತಿ, ಡಿಸ್ಕೌಂಟ್ ಅಂತ ಹೇಳ್ತೀವಿ. ಮನಿ ಪೇಡ್ ಫಾರ್ ಡ್ಯಾಮೇಜ್ ಆರ್ ಲಾಸ್ ಇಸ್ ಕಾಲ್ಡ್ ಕಾಂಪನ್ಸೇಷನ್. ನಷ್ಟಕ್ಕೆ ಕೊಡುವ ಹಣನ ಪರಿಹಾರ ಅಥವಾ ಕಾಂಪನ್ಸೇಷನ್ ಅಂತ ಹೇಳ್ತೀವಿ. ಮನಿ ಪೇಡ್ ಟು ಆನ್ ಎಕ್ಸ್ ಸ್ಪೌಸ್ ಆಫ್ಟರ್ ಡಿವೋರ್ಸ್ ಇಸ್ ಕಾಲ್ಡ್ ಅಲಿಮನಿ. ವಿಚ್ಛೇದನ ನಂತರ ಕೊಡುವ ಹಣಕ್ಕೆ ಜೀವನಾಂಶ, ಅಲಿಮನಿ ಅಂತ ಹೇಳ್ತೀವಿ. ಮನಿ ಪೇಡ್ ಟು ಅವಾಯ್ಡ್ ಆರ್ ಸೆಟಲ್ ಲೀಗಲ್ ಟ್ರಬಲ್ ಇಸ್ ಕಾಲ್ಡ್ ಅ ಸೆಟಲ್ಮೆಂಟ್. ಕಾನೂನು ವಿಚಾರ ಬಗೆಹರಿಸಲು ಕೊಡುವ ಹಣನ ಸೆಟಲ್ಮೆಂಟ್ ಅಂತ ಹೇಳ್ತೀವಿ. ಮನಿ ಪೇಡ್ ಬ್ಯಾಕ್ ಬೈ ಅ ಕಂಪನಿ ಫಾರ್ ಅ ಮೆಡಿಕಲ್ ಎಕ್ಸ್ಪೆನ್ಸಸ್ ಇಸ್ ಕಾಲ್ಡ್ ರಿಯಂಬರ್ಸ್ಮೆಂಟ್. ವೈದ್ಯಕೀಯ ವೆಚ್ಚವನ್ನು ಹಿಂದಿರುಗಿಸುವ ಹಣಕ್ಕೆ ಮರುಪಾವತಿ ಅಥವಾ ರಿಯಂಬರ್ಸ್ಮೆಂಟ್ ಅಂತ ಕರಿತೀವಿ. ಸೊ ಸೇಮ್ ಮನಿ, ಡಿಫ್ರೆಂಟ್ ಸಿಚುವೇಶನ್ಸ್, ಡಿಫ್ರೆಂಟ್ ನೇಮ್ಸ್. ರಿಮೆಂಬರ್ ದಿಸ್ ಟಿಪ್: money doesn't change, the situation changes the word. Use these words in real life. ಪ್ರತಿದಿನ ಬಳಸಿದ್ರೆ ಇಂಗ್ಲಿಷ್ ಈಸಿ ಆಗುತ್ತೆ. For more simple English like this, follow the 4 Sparks. See you in the next class. Until then, bye.